ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಕರ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಹುಕ್ಕೇರಿ ತಾಲೂಕಾಡಳಿತದ ವತಿಯಿಂದ ಆಚರಿಸಲಾಯಿತು 74ನೇ ಸ್ವಾತಂತ್ರ್ಯ ದಿನಾಚರಣೆ. ಧ್ವಜಾರೋಹಣ ನೆರವೇರಿಸಿದ ತಹಶೀಲ್ದಾರರು. ಸೈನಿಕರ ಹುಟ್ಟುಹಬ್ಬದ ಪ್ರಯುಕ್ತ ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಸಮಾರಂಭ. ಬೈಲಹೊಂಗಲ ತಾಲೂಕಿನ ಚಿವಟಗುಂಡಿ ಗ್ರಾಮದ ಹೆಮ್ಮೆಯ ಸೈನಿಕ ವೀರು ದೊಡ್ಡವೀರಪ್ಪನವರ್ ಅವರ ಸಮಾಜ ಸೇವೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತ. ಕಿತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನವೀಕೃತಗೊಂಡ ಕಟ್ಟಡದ ಉದ್ಘಾಟನಾ ಸಮಾರಂಭ. ಕಲ್ಮಠ ರಾಜಗುರು ಸಂಸ್ಥಾನದ ಶ್ರೀ ಮಡಿವಾಳ ರಾಜಯೋಗೀಂದ್ರ ಸ್ವಾಮೀಜಿಗಳವರ ದಿವ್ಯ ಸಾನ್ನಿಧ್ಯ. ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದ ಅಥಣಿ ತಾಲೂಕಿನ ತಳವಾರ್ ಸಮಾಜ ಬಾಂಧವರು. ಶಾಸಕ ಮಹೇಶ್ ಕುಮಟಳ್ಳಿ ಅವರಿಗೆ ಸಲ್ಲಿಸಲಾಯಿತು ರಕ್ತದಿಂದ ಸಖಿ ಮಾಡಿದ ಮನವಿ. ಬೆಂಗಳೂರಿನ ಶ್ರೀಮದ್ ವಿಭೂತಿಪುರ ಮಠದ ವೀರ ಸಿಂಹಾಸನ ಸಂಸ್ಥಾನ ಮಠದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಎಜುಕೇಷನ್ ಸೊಸೈಟಿ ಆವರಣದಲ್ಲಿ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಬೆಂಗಳೂರಿನ ವಿಭೂತಿಪುರ ಮಠದ ಶ್ರೀಮದ್ ವಿಭೂತಿಪುರ ಮಠ ವೀರಸಿಂಹಾಸನ ಸಂಸ್ಥಾನ ಮಠದ ಶ್ರೀ ವೀರಭದ್ರ ಸ್ವಾಮಿ ಎಜುಕೇಷನ್ ಸೊಸೈಟಿ ಎದುರು ಆಚರಿಸಲಾದ 74ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಿಭೂತಿಪುರ ಮಠದ ಶ್ರೀಗಳು ಧ್ವಜಾರೋಹಣ ನೆರವೇರಿಸಿದ್ರು. ಈ ವೇಳೆ ಶ್ರೀಗಳು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಮಾತನಾಡಿದ್ರು. ಕೊರೋನಾ ವೈರಸ್ ಹಿನ್ನೆಲೆ ಸರಳವಾಗಿ ಈ ಬಾರಿ ಸ್ವಾತಂತ್ರ್ಯೋತ್ಸವವನ್ನ ಆಚರಿಸಲಾಯಿತು. ಕೇವಲ ಶಿಕ್ಷಕ ಸಿಬ್ಬಂದಿ ಮಾತ್ರ ಉಪಸ್ಥಿತರಿದ್ದರು. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಸತಾರಾ ಜಿಲ್ಲೆಯ ಕೊಯ್ನಾ ಜಲಾಶಯದಿಂದ ಹೆಚ್ಚು ನೀರು ಬಿಡಲಾಗುವುದು ಎಂದು ಸತಾರಾ ನೀರಾವರಿ ಇಲಾಖೆ ಅಧಿಕಾರಿಗಳಾದಂತಹ ಕುಮಾರ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಹಿನ್ನೆಲೆ ಇಲ್ಲಿನ ಸಾತಾರಾ ಜಿಲ್ಲೆಯ ಕೊಯ್ನಾ ಜಲಾಶಯದಲ್ಲಿ 80 ಟಿಎಂಸಿ ನೀರು ಸಂಗ್ರಹವಾಗಿದೆ ಎಂದು ಮುಂಜಾನೆ 11 ಗಂಟೆಯಿಂದ ಕೊಯ್ನಾ ಅಣೆಕಟ್ಟಿನ ಮೇಲಿನ 6 ಬಾಗಿಲುಗಳಿಂದ 9360 ಕ್ಯೂಸೆಕ್ಸ್ ನೀರು ಮತ್ತು ಕೆಳಬಾಗಿಲಿನಿಂದ 1050 ಕ್ಯೂಸೆಕ್ಸ್ ಹೀಗೆ ಒಟ್ಟು 10,416 ಕ್ಯೂಸೆಕ್ಸ್ ನೀರು ನದಿ ಪಾತ್ರದಲ್ಲಿ ಬಿಡಲಾಗುತ್ತಿದೆ ಎಂದು ಸಾತಾರಾ ನೀರಾವರಿ ಇಲಾಖೆ ಅಧಿಕಾರಿಗಳಾದ ಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ಕೊಯ್ನಾ ಜಲಾಶಯದ ಭಾಗದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದ್ದು ಶನಿವಾರದಂದು ಮುಂಜಾನೆ 11 ಗಂಟೆಗೆ ಕೊಯ್ನಾದಿಂದ 10,640 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗುತ್ತದೆ. ಇನ್ನು ಕೊಯ್ನಾ ಜಲಾಶಯದಲ್ಲಿ ಒಟ್ಟು 105 ಟಿಎಂಸಿ ನೀರು ತುಂಬುವ ಸಾಮರ್ಥ್ಯವಿದೆ. ಸದ್ಯ 80 ಟಿಎಂಸಿಯಷ್ಟು ನೀರು ಸಂಗ್ರಹವಾಗಿದೆ. ಇನ್ನೊಂದು ವಾರದಲ್ಲಿ ಜಲಾಶಯ ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ 10,416 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ ಎಂದು ಅವರು ತಿಳಿಸಿದರು. ಬೆಳಗಾವಿ ತಾಲೂಕು ಮಾರಿಹಾಳ ಗ್ರಾಮದಲ್ಲಿ ಆರಕ್ಷಕ ಠಾಣೆಯಲ್ಲಿ ಅತಿ ಸರಳವಾಗಿ 74ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು. ಬೆಳಗಾವಿ ತಾಲೂಕಿನ ಮಾರಿಹಾಳ್ ಗ್ರಾಮದಲ್ಲಿ ಆರಕ್ಷಕ ಠಾಣೆಯಲ್ಲಿ ಅತಿ ಸರಳವಾಗಿ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪಿಐಬಿಎಸ್ ಮಂಟೂರ್ ಮತ್ತು ಸಿಬ್ಬಂದಿ ಅವರು ಹಾಗೂ ಮಾರಿಹಾಳ್ ಗ್ರಾಮದ ಹಿರಿಯರಾದ ವೀರಭದ್ರ ಮಾದಮ್ಮಣ್ಣವರ ನೇತೃತ್ವದಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಗಮ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಿಡ್ಕಲ್ ಡ್ಯಾಂನ ಸಂಗಮ್ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು. ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತ ಕಾರ್ಖಾನೆಯ ಆವರಣದಲ್ಲಿ ಅಧ್ಯಕ್ಷರಾದ ರಾಜೇಂದ್ರ ಪಾಟೀಲ್ ರವರು ಧ್ವಜಾರೋಹಣ ನೆರವೇರಿಸಿದ್ರು.
ಈ ಸಂದರ್ಭದಲ್ಲಿ ಕಾರ್ಖಾನೆಯ ಸೆಕ್ಯೂರಿಟಿಗಳಿಂದ ಪರೇಡ್ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನ ಆರ್ ಸಾರಾಪುರೆ ಅವರು ನೆರವೇರಿಸಿಕೊಟ್ರು. ಈ ವೇಳೆ ಮಾಜಿ ಸಚಿವರು ಶಶಿಕಾಂತ್ ನಾಯ್ಕ್ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ವಿಶೇಷವಾಗಿ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರವನ್ನ ಕಾಪಾಡಲಾಗಿತ್ತು. ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಮುಖ್ಯ ಅಧಿಕಾರಿಗಳಾದ ಐಸಿ ಸಿದ್ನಾಳ್ ಅವರ ನೇತೃತ್ವದಲ್ಲಿ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು. ಹೌದು, ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಾದ ಐಸಿ ಸಿದ್ನಾಳ್ ರವರ ನೇತೃತ್ವದಲ್ಲಿ ಪಟ್ಟಣ ಪಂಚಾಯಿತಿ ಅಭಿಯಂತರರಾದ ಆರ್ಬಿ ಕಡಾದ್ ಹಾಗೂ ಪಟ್ಟಣ ಪಂಚಾಯಿತಿಯ ಎಲ್ಲಾ ಸದಸ್ಯರು ಹಾಗೂ ಸಿಬ್ಬಂದಿಗಳು ಪೌರ ಕಾರ್ಮಿಕರ ಸಮ್ಮುಖದಲ್ಲಿ ಶನಿವಾರದಂದು ಅರ್ಥಪೂರ್ಣವಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಿದ್ರು. ಧ್ವಜಾರೋಹಣವನ್ನ ಐಸಿ ಸಿದ್ನಾಳ್ ರವರು ನೆರವೇರಿಸಿದ್ರು. ಇದೇ ಸಂದರ್ಭದಲ್ಲಿ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಮತ್ತು ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರಿಗೆ ಆಹಾರದ ಪರಿಕರಗಳ ಕಿಟ್ಗಳನ್ನು ಕೂಡ ವಿತರಿಸಲಾಯಿತು. ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಎಕ್ಸಂಬ ಶಾಖೆ ಬೋರ್ಗಾಂವ್ ಅಧ್ಯಕ್ಷರಾಗಿ ದಾದಾ ಸಾಹೇಬ್ ಬಾದುಲೆ ಅವರು ಆಯ್ಕೆಯಾಗಿದ್ದಾರೆ. ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಸಚಿವೆ ಶಶಿಕಲಾ ಜೊಲ್ಲೆ ಅವರ ಮಾರ್ಗದರ್ಶನ ಹಾಗೂ ಸಹಯೋಗದಲ್ಲಿ ಕಳೆದ 3 ದಶಕಗಳಿಂದ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯಾದ್ಯಂತ 153 ಶಾಖೆಗಳನ್ನೊಳಗೊಂಡ ಶ್ರೀ ಬೀರೇಶ್ವರ್ ಕೋಆಪ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಎಕ್ಸಂಬ ಶಾಖೆ ಬೋರ್ಗಾಂವ್ನಲ್ಲಿ ನಿರ್ದೇಶಕ ಮಂಡಳಿ ಹಾಗೂ ಸಲಹಾ ಸಮಿತಿಯನ್ನ ರಚಿಸಲಾಗಿದ್ದು, ಶಾಖೆಯ ಚೇರ್ಮನ್ ರಾಗಿ ದಾದಾ ಸಾಹೇಬ್ ಬಾದುಲೆ ಅವರನ್ನ ಆಯ್ಕೆ ಮಾಡಿರುವುದಾಗಿ ಬೀರೇಶ್ವರ್ ಸಂಸ್ಥೆಯ ಚೇರ್ಮನ್ ರಾದ ಜಯಾನಂದ ಜಾಧವ್ ಹೇಳಿದ್ರು. ಸಂಸ್ಥೆಯ ಸಭಾಗೃಹದಲ್ಲಿ ನೂತನವಾಗಿ ಆಯ್ಕೆಯಾದ ನಿರ್ದೇಶಕ ಮಂಡಳಿ ಹಾಗೂ ಸಲಹಾ ಸಮಿತಿಯ ಸದಸ್ಯರ ನೇಮಕಾತಿ ಪತ್ರ ವಿತರಿಸಿ ಸದಸ್ಯರನ್ನ ಇತ್ತೀಚೆಗಷ್ಟೇ ಸನ್ಮಾನಿಸಲಾಯಿತು. ಆಯ್ಕೆಯಾದ ಸದಸ್ಯರಲ್ಲಿ ದಾದಾ ಸಾಹೇಬ್ ಬಾದುಲೆ ಚೇರ್ಮನ್, ನಿರ್ದೇಶಕರಾಗಿ ಸಚಿನ್ ರೊಡ್, ಶಾಂತು ಪತ್ರಾವಳಿ, ವಹೀದಾ ಮಕಾಂದಾರ್, ನಾಗೇಶ್ ಕುಂಬಾರ್, ಮಹಾದೇವ್ ಮಾಳಿ, ಶಿವಾಜಿ ಬೋರೆ, ಶಿಶು ಐದಾಮಳೆ, ರಾವ್ ಸಾಹೇಬ್ ಪಚಂಡಿ, ರಾಮಗೌಡ ಪಾಟೀಲ್ ಹಾಗೂ ಸಂಜಯ್ ಸೌಂದಲ್ಗೆ ಇವರನ್ನ ಆಯ್ಕೆ ಮಾಡಲಾಯಿತು. ಸಂಸ್ಥೆಯ ಪ್ರಗತಿಗೆ ಎಲ್ಲರ ಸಹಕಾರ ಹಾಗೂ ಮಾರ್ಗದರ್ಶನದ ಅವಶ್ಯಕತೆ ಇದ್ದು, ಸಂಸ್ಥೆಯ ಪ್ರಗತಿಗಾಗಿ ನೂತನವಾಗಿ ಆಯ್ಕೆಯಾದ ಎಲ್ಲರೂ ಕಾರ್ಯ ಮಾಡಲಿದ್ದು, ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಸಚಿವೆ ಶಶಿಕಲಾ ಜೊಲ್ಲೆ ಅವರು ನಮ್ಮ ಮೇಲೆ ಇಟ್ಟಂತಹ ನಂಬಿಕೆ ಹಾಗೂ ನಮಗೆ ಕೊಟ್ಟ ಜವಾಬ್ದಾರಿಯನ್ನ ಅರಿತು ಕಾರ್ಯ ಮಾಡುವುದಾಗಿ ನೂತನವಾಗಿ ಆಯ್ಕೆಯಾದ ಚೇರ್ಮನ್ ದಾದಾ ಸಾಹೇಬ್ ಬಾದುಲೆ ಹೇಳಿದ್ರು. ಹಾಲಸಿದ್ದನಾಥ ಕಾರ್ಖಾನೆಯ ನಿರ್ದೇಶಕ ಅಪ್ಪ ಸಾಹೇಬ್ ಜೊಲ್ಲೆ, ರಾಜೇಶ್ ಸಾಬ್ ಮುಲ್ಲಾ, ಸುನಿಲ್ ಪಾಟೀಲ್, ಪಂಡಿತ್ ಹಿರೇಮನಿ, ವಿಷ್ಣು ತೋಡ್ಕರ್, ಮಹಪತಿ ಖೋತ್, ಪಾಂಡುರಂಗ ಖೋತ್, ರಾಜು ಭದರ್ಗಡೆ, ಭೀಮಣ್ಣ ಖಾನೂರೆ, ರವೀಂದ್ರ ಗುಳುಗುಳೆ, ಶಾಖಾ ವ್ಯವಸ್ಥಾಪಕ ರವೀಂದ್ರ ಕಮತೆ, ಆಯೂಬ್ ಮಕಾಂದಾರ್ ಹಾಜರಿದ್ದರು. ಈ ಸಂಸ್ಥೆ ಬೆಳೆದು ಬಂದ ರೀತಿ, ನಡೆದು ಬಂದ ದಾರಿ ಎಲ್ಲ ತಮಗೆಲ್ಲ ಗೊತ್ತಿದೆ. ಮಾತೃ ಸಂಸ್ಥೆಯಾದ ಶ್ರೀ ಬೀರೇಶ್ವರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಮಲ್ಟಿ ಸ್ಟೇಟ್ ಆಗಿ ಪರಿವರ್ತನೆಗೊಂಡು 2 ರಾಜ್ಯಗಳಲ್ಲಿ ತನ್ನ ಕಾರ್ಯವನ್ನು ವಿಸ್ತರಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ 153 ಶಾಖೆಗಳನ್ನು ಹೊಂದಿ ಕಾರ್ಯನಿರ್ವಹಿಸ್ತಾ ಇದೆ. ಬೈಲಹೊಂಗಲದಲ್ಲಿ ಸೈನಿಕನ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಾತಂತ್ರ್ಯ ದಿನಾಚರಣೆಯಂದು ಕೊರೋನಾ ವಾರಿಯರ್ಸ್ಗಳಿಗೆ ಸನ್ಮಾನಿಸಲಾಯಿತು. ಜೊತೆಗೆ SSLCಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿನಿಯರಿಗೂ ಕೂಡ ಸನ್ಮಾನಿಸಲಾಯಿತು. ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದ ಹಿನ್ನೆಲೆ ಇಡೀ ದೇಶವೇ ಇಂದು ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚಿವಟಗುಂಡಿ ಗ್ರಾಮದ ಹೆಮ್ಮೆಯ ಸೈನಿಕ ವೀರು ದೊಡ್ಡವೀರಪ್ಪನವರ್ ಅವರ ಹುಟ್ಟುಹಬ್ಬ ಕೂಡ ಈ ದಿವಸವೇ ಇದೆ. ದೇಶ ಸೇವೆಗೆ ಜೈ, ಸಮಾಜ ಸೇವೆಗೂ ಸೈ ಎನ್ನುವ ವೀರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಚಿವಟಗುಂಡಿ ಗ್ರಾಮದ ಕೊರೋನಾ ವಾರಿಯರ್ಸ್ಗಳಿಗೆ ವೀರು ದೊಡ್ಡವೀರಪ್ಪನವರ ಅಭಿಮಾನಿ ಬಳಗದಿಂದ ಸನ್ಮಾನ ಮಾಡಲಾಯಿತು. ಅವರು ಗುಜರಾತ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದರೂ ಕೂಡ ಗ್ರಾಮದ ಮೇಲೆ ಅಪಾರ
ಪ್ರೀತಿ ಹೊಂದಿದ ಸೈನಿಕ ವೀರು ದೊಡ್ಡವೀರಪ್ಪನವರ್ ಕೊರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಾರ್ವಜನಿಕವಾಗಿ ಸೇವೆಗೈದಿರುವಂತಹ ವಾರಿಯರ್ಸ್ಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಗ್ರಾಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿನಿಯರಿಗೆ ಕೂಡ ಸನ್ಮಾನವನ್ನ ಮಾಡಲಾಯಿತು. ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ ವೀರು ಗೆಳೆಯರ ಬಳಗದ ಅಧ್ಯಕ್ಷ ಶಿವಾನಂದ ಕೆಂಚನಗೌಡರ್ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಚೂಟುಂಡಿ ಗ್ರಾಮ ವತಿಯಿಂದ ಈ ಸ್ವಾತಂತ್ರ್ಯೋತ್ಸವದ ದಿವಸನ ನಮ್ಮ ವೀರು ದೊಡ್ಡವೀರಪ್ಪನವರವರು ಹುಟ್ಟಿದ ದಿನವಿದೆ. ಆದ್ದರಿಂದ ನಮ್ಮ ಗ್ರಾಮದಲ್ಲಿ ಇಲ್ಲಿವರೆಗೂ ಯಾವ ಕೊರೋನಾ ಪಾಸಿಟಿವ್ ಅದು ಬಂದಿಲ್ಲ. ಅದರ ನಿಟ್ಟಿನಲ್ಲಿ ಹೋರಾಡಿದಂಥ ನಮ್ಮ ಪಂಚಾಯತಿ PDO ಸರು, ಆಮೇಲೆ ಕೊರೋನಾ ವಾರಿಯರ್ಸ್ ಅಂತೇಳಿ ಅವರ ಕಮಿಟಿ ಮಾಡಿದವರು ಎಲ್ಲರಿಗೂ ಅವರು ಒಂಥರ ವಾರಿಯರ್ಸ್ ಅಂದ್ರೆ ಸೈನಿಕರು. ಅವರಿಗೆ ನಾವು ಈ ವೀರು ಬರ್ತ್ಡೇ ನಿಮಿತ್ತವಾಗಿ ಅವರಿಗೆ ನಾವಿಲ್ಲಿ ಸನ್ಮಾನ ಮಾಡಿದೆವು. ಅದರ ಜೊತೆಗೆ SSLC ಮತ್ತು PUC ಒಳಗೆ ಫಸ್ಟು ಮತ್ತು ಸೆಕೆಂಡ್ ಬಂದಂಥ ವಿದ್ಯಾರ್ಥಿಗಳಿಗೂ ನಾವು ಸನ್ಮಾನ ಸಮಾರಂಭ ಹಮ್ಮಿಕೊಂಡಿದ್ವಿ. ಇದರ ಪ್ರಯುಕ್ತವಾಗಿ ನಾವು ವೀರು ದೊಡ್ಡವೀರಪ್ಪನವ್ರಿಗೆ ಎಲ್ಲ ನಮ್ಮ ಗೆಳೆಯರ ಬಳಗದ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ. ಅವರ ಮತ್ತು ಈಗ ಇನ್ನು 2 ತಿಂಗಳಿಗೆ ಅಂತಂದ್ರೆ ಅವರು ಹಾಗೆ ವೀರು ಅವರು ಇನ್ನೂ ಹೆಚ್ಚಿನ ಸೇವೆ ಮಾಡಲಿ, ಸಮಾಜ ಸೇವೆ ಆಯಿತು, ನಮ್ಮ ದೇಶ ಸೇವೆ ಆಯಿತು, ಎಲ್ಲ ಇನ್ನೂ ಹೆಚ್ಚಿನ ರೀತಿಯೊಳಗೆ ಮಾಡಲಿ ಅಂತೇಳಿ ನಮ್ಮ ಎಲ್ಲ ಗೆಳೆಯರ ಬಳಗದ ವತಿಯಿಂದ ಅವರಿಗೆ ಆಶೀರ್ವಾದ ಮಾಡಿ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಆಟೋ ಚಾಲಕರ ಸಂಘದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಆಟೋ ಚಾಲಕರ ಸಂಘದಿಂದ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು. ಮಾಜಿ ಶಾಸಕರಾದ ವಿಜಯಾನಂದ ಕಾಶಪ್ಪನವರ್ ಕಂಠಿ ಸರ್ಕಲ್ನಲ್ಲಿ ಧ್ವಜಾರೋಹಣ ನೆರವೇರಿಸಿದ್ರು. ಧ್ವಜಾರೋಹಣ ಸಮಾರಂಭದ ಇವತ್ತು ನಾವೆಲ್ಲ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾದ ಒಂದು ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು 74ನೇ ವರ್ಷದ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಬಹಳ ಸಂಭ್ರಮದಿಂದ, ಸಂತೋಷದಿಂದ ನಾವೆಲ್ಲ ಆಚರಿಸಬೇಕಾಗಿದೆ. ಈ ಸಮಾರಂಭದಲ್ಲಿ ಆಟೋ ಚಾಲಕರು, ಇಳಕಲ್ ನಗರದ ಗಣ್ಯರು ಉಪಸ್ಥಿತರಿದ್ದರು. ಅಲ್ಲದೆ ಆಟೋ ಚಾಲಕರು ಮತ್ತು ಟಂಟಂ ಚಾಲಕರು ತಮ್ಮ ವಾಹನಗಳಿಗೆ ಧ್ವಜಗಳನ್ನು ಕಟ್ಟಿ ಮೆರವಣಿಗೆ ನಡೆಸಿದ್ರು. ಎಲ್ಲರಿಗೂ 74ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಅದೇ ರೀತಿ ಶ್ರೀಯುತ SR ಕಂಠಿಯವರ ಸರ್ಕಲ್ ಆವರಣದಲ್ಲಿ ನಮ್ಮ ಆಟೋ ಯೂನಿಯನ್ ಮಾಲೀಕರ ಹಾಗೂ ಚಾಲಕರ ಸಂಘದಿಂದ ಈಗಾಗಲೇ 23 ವರ್ಷಗಳಿಂದ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ಕೊತ ಬಂದಿದ್ದು, ಇನ್ನು ಮುಂದೆ ಕಂಟಿನ್ಯೂ ಇದೇ ಥರ ಮಾಡ್ಕೊಂಡು ಹೋಗ್ತೀವಿ ಅಂತ ನಾವು ತಮ್ಮಲ್ಲಿ ಹೇಳ್ಕೊತಿದ್ದೆ. ಇಲ್ಲಿ ನಮ್ಮ ಆಟೋ ಯೂನಿಯನ್ದವರು ಅಚ್ಚುಕಟ್ಟಾಗಿ ಪ್ರತಿ ವರ್ಷ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊತ ಬಂದು ಅವರು ಒಳ್ಳೆಯತನಗಳನ್ನು ತಿದ್ಕೊತ ಬರ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಸೇವೆಗಳನ್ನು ಅವರು ಒಕ್ಕಟ್ಟಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿ 26 ಜನವರಿನೂ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಯಾವುದಾದ್ರೂ ಕಾರ್ಯಕ್ರಮಗಳ ಇದ್ದಲ್ಲಿ, ಕರ್ನಾಟಕ ರಾಜ್ಯೋತ್ಸವ ಇದ್ದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಂಡು ಆಟೋ ಯೂನಿಯನ್ ವತಿಯಿಂದ ಎಲ್ಲರಿಗೂ ಸೇವೆಯನ್ನು ಮಾಡಲಿಕ್ಕೆ ಸ್ವ ಇಚ್ಛೆಯಿಂದ ಬಂದು ಸ್ವತಃ ನಿಂತು ತಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ. ಕಿತ್ತೂರು ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ನವೀಕೃತಗೊಂಡ ಕಟ್ಟಡವನ್ನ ಉದ್ಘಾಟಿಸಲಾಯಿತು. ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಖಂಡ ಪತ್ರಕರ್ತರ ಸಂಘದ ಕಟ್ಟಡವು ತಾಲೂಕಿನ ಕಲ್ಮಠ ರಾಜಗುರು ಸಂಸ್ಥಾನದ ಶ್ರೀ ಮಡಿವಾಳ ರಾಜಯೋಗೀಂದ್ರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ
ಶಾಸಕರಾದ ಮಹಾಂತೇಶ್ ದೊಡ್ಡಗೌಡ್ರು, ತಹಶೀಲ್ದಾರ್ ಪ್ರವೀಣ್ ಜೈನ್, ಇಒ ಸುಭಾಷ್ ಸಂಪಗಾವಿ, ಪಿಎಸ್ಐ ಕುಮಾರ್ ಹಿತ್ತಲ್ಮನಿ ಹಾಗೂ ವೈದ್ಯಾಧಿಕಾರಿಗಳಾದ ಮಾಸ್ತಿ ಹುಳಿ, ಸಮಾಜ ಸೇವಕ ಹಬೀಬ್ ಶಿಳ್ಳೆದಾರ್ ಹಾಗೂ ತಾಲೂಕಿನ ಮುಖ್ಯ ಗಣ್ಯರು ಹಾಗೂ ಅಧಿಕಾರಿಗಳು ಪತ್ರಕರ್ತರ ಉಪಸ್ಥಿತಿಯಲ್ಲಿ ಕಿತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನವೀಕೃತಗೊಂಡ ಕಟ್ಟಡದ ಉದ್ಘಾಟನಾ ಸಮಾರಂಭ ನೆರವೇರಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪೂಜ್ಯ ಶ್ರೀಗಳು, ಪತ್ರಕರ್ತರು ಸಮಾಜದಲ್ಲಿ ಪ್ರತಿದಿನ ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದು, ಅವರಿಗೆ ಸರ್ಕಾರ ಸೂಕ್ತ ಸೌಲಭ್ಯಗಳು ಹಾಗೂ ಭದ್ರತೆಗಳನ್ನು ಒದಗಿಸಬೇಕೆಂದು ಹೇಳಿದರು. ಆ ಪತ್ರಕರ್ತರು ಈಗಿನ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲ ಬಹಳ ಅತ್ಯಂತ ತಮ್ಮ ಪ್ರಾಣ ಮತ್ತು ಮಾನ ಎಲ್ಲವನ್ನೂ ರೀತಿಯಿಂದ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿ ವರ್ಗದಾಗಿರ್ಬೋದು, ಡಾಕ್ಟರ್ಗಳಾಗಿರ್ಬೋದು, ಇನ್ನುಳಿದ ಎಲ್ಲ ಸರ್ಕಾರಿ ಸೇವೆ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಪತ್ರಕರ್ತರು ಸಹ ಬಹಳ ಜವಾಬ್ದಾರಿಯುತವಾಗಿ ಕೆಲಸವನ್ನು ಎಚ್ಚರಿಸುವ ಮತ್ತು ನಮ್ಮ ಒಂದಿಷ್ಟು ಗಮನ ಹರಿಸುವ ಕೆಲಸವನ್ನು. ಇದೇ ಸಂದರ್ಭದಲ್ಲಿ ಪತ್ರಿಕಾ ವಿತರಕರಿಗೆ ಸನ್ಮಾನ ಮಾಡಲಾಯಿತು. ಕಾಗವಾಡ ತಾಲೂಕಿನ ಶಿವಾನಂದ ಕಾಲೇಜಿನಲ್ಲಿ ಕಾಗವಾಡ ತಹಶೀಲ್ದಾರರಾದ ಪ್ರಮೀಳಾ ದೇಶಪಾಂಡೆ ಅವರು ಧ್ವಜಾರೋಹಣವನ್ನ ನೆರವೇರಿಸಿದರು. ಕಾಗವಾಡ ತಾಲೂಕಿನ ಶಿವಾನಂದ ಕಾಲೇಜಿನಲ್ಲಿ 74ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು. ತಹಶೀಲ್ದಾರ್ ಪ್ರಮೀಳಾ ದೇಶಪಾಂಡೆ ಅವರು ಧ್ವಜಾರೋಹಣ ನೆರವೇರಿಸಿದರು. ಸರಳ ಸ್ವಾತಂತ್ರ್ಯೋತ್ಸವದ ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಿಗೆ ಸನ್ಮಾನಿಸಲಾಯಿತು. ಕೊರೋನಾ ವಾರಿಯರ್ಸ್, ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ರಾಜ್ಯ ಸರ್ಕಾರ ರಾಷ್ಟ್ರಪತಿ ಅವರ ಅಂಗೀಕಾರ ಗೆಜೆಟ್ ತಿದ್ದುಪಡಿಯನ್ನ ವಿರೋಧಿಸಿ ಕಾಗವಾಡ ತಾಲೂಕಿನ ತಳವಾರ ಹಾಗೂ ಪರಿವಾರ ಸಮಾಜದ ವತಿಯಿಂದ ಕಾಗವಾಡ ತಹಶೀಲ್ದಾರ್ ಪ್ರಮೀಳಾ ದೇಶಪಾಂಡೆ ಅವರಿಗೆ ಮನವಿ ಸಲ್ಲಿಸಿದ್ರು. ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಕಾಗವಾಡ ತಾಲೂಕಿನಲ್ಲಿ ತಳವಾರ ಹಾಗೂ ಪರಿವಾರ ಸಮಾಜದ ವತಿಯಿಂದ ಕಾಗವಾಡ ತಹಶೀಲ್ದಾರ್ ಪ್ರಮೀಳಾ ದೇಶಪಾಂಡೆ ಅವರಿಗೆ ಮನವಿ ಸಲ್ಲಿಸಿದ್ರು. ರಾಜ್ಯ ಸರ್ಕಾರ ರಾಷ್ಟ್ರಪತಿ ಅವರ ಅಂಗೀಕಾರದ ಗೆಜೆಟ್ಗೆ ತಿದ್ದುಪಡಿ ಮಾಡಿದ ಹಿನ್ನೆಲೆಯಲ್ಲಿ ಮನವಿ ಸಲ್ಲಿಸಿದ ತಳವಾರ ಹಾಗೂ ಪರಿವಾರ ಸಮಾಜದವರು ರಾಜ್ಯ ಸರ್ಕಾರ ಪ್ರಜಾಪ್ರಭುತ್ವದ ಕೊಲೆ ಮಾಡುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಎಸ್ಟಿ ವರ್ಗಕ್ಕೆ ಕೋಳಿ ಮತ್ತು ಪರಿವಾರ ಸಮಾಜವನ್ನ ಸೇರಿಸದೆ ತಿದ್ದುಪಡಿ ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದಷ್ಟು ಬೇಗನೆ ಕೋಳಿ ಹಾಗೂ ಪರಿವಾರ ಸಮಾಜವನ್ನ ಎಸ್ಟಿ ಸಮಾಜಕ್ಕೆ ಸೇರಿಸುವಂತೆ ಒತ್ತಾಯಿಸಿದ್ರು. ಪರಿವಾರ ಸಿದ್ಧಿ ಜನಾಂಗವನ್ನು ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಸೇರಿಸಿದ್ದರೂ ರಾಜ್ಯ ಸರ್ಕಾರದಲ್ಲಿ ಈಗ ನಮ್ಮ ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರವನ್ನು ಕೊಡಲು ಹಿಂದೇಟು ಹಾಕುತ್ತಿದ್ದಾರೆ. ಇದರಲ್ಲಿ ನಾವು ಯಾವುದೇ ಪಕ್ಷ ಭೇದ ಭಾವ ಮಾಡದೆ ನಮ್ಮ ಸಮಾಜಕ್ಕೆ 15 ದಿನದೊಳಗಾಗಿ ಎಸ್ಟಿ ಸರ್ಟಿಫಿಕೇಟ್ ಕೊಡುವಂತ ವ್ಯವಸ್ಥೆಯನ್ನು ಸರ್ಕಾರದ ಗಮನಕ್ಕೆ ತಹಶೀಲ್ದಾರ್ ಮೇಡಮ್ ಅವರು ತರಬೇಕು. ಸೂಕ್ತ ಕ್ರಮವನ್ನು 15 ದಿನವಾಗಿ ತಗೊಳ್ಳಿಲ್ಲದೆ ಮುಂದೆ ಸಮಾಜ ಯಾವ ನಿರ್ಧಾರ ನಮ್ಮ ರಾಜ್ಯ ಲೆವೆಲಲ್ಲಿ ವ್ಯಾಪ್ತಿಯಲ್ಲಿ ಮಾಡುತ್ತಾರೆ ಅದಕ್ಕೆ ಇವರ ಸರ್ಕಾರ ಹೊಣೆಗಾರಿಕೆ ಆಗುತ್ತದೆ ಅಂತ ತಿಳಿಸಿ ಇವತ್ತು ನಮ್ಮ ತಹಶೀಲ್ದಾರ್ ಅವರು ಮನವಿ ಪತ್ರ ಅರ್ಪಿಸುತ್ತಿದ್ದೇವೆ. ಬೋರ್ಗಾವ್ನ ಕೆಎಸ್ ಪಾಟೀಲ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕಳೆದ ಅನೇಕ ದಶಕಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದು ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ರಾಜೇಂದ್ರ ಪಾಟೀಲ್ ಮಾತನಾಡಿದರು. ಚಿಕ್ಕೋಡಿ ತಾಲೂಕಿನ ಬೋರ್ಗಾವ್ನ ಕೆಎಸ್ ಪಾಟೀಲ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕಳೆದ ಅನೇಕ ದಶಕಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಸಾಧನೆ ಕೈದು ನಮ್ಮ ಶಾಲೆಗೆ ಹೆಮ್ಮೆಯಾಗಿದ್ದಾರೆ ಎಂದು ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜೇಂದ್ರ ಪಾಟೀಲ್ ತಿಳಿಸಿದರು. ಶನಿವಾರದಂದು ಬೋರ್ಗಾಂವ್ ಪಟ್ಟಣದ ಕೆಎಸ್ ಪ್ರೌಢಶಾಲೆಯಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ 4 ಸ್ವರ್ಣ ಪದಕ ಗಳಿಸಿದ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕೇಂದ್ರಕ್ಕೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳನ್ನು ಸತ್ಕರಿಸಲಾಯಿತು.
4 ಸ್ವರ್ಣ ಪದಕ ಗಳಿಸಿದ ಮಾಧುರಿ ರೋಡ್, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆ ಗಳಿಸಿದ ಶ್ರದ್ಧಾ ಕುಂಬಾರ್, ಅನಿಶಾ ತೆರ್ದಾಳೆ, ನೀಲಕ್ಕ ಪಾಟೀಲ್, ಶಿವಂ ಕರವೀರೆ, ತೌಸಿಫ್ ಮುಜಾವರ್, ಉಮರ್ ಲತೀಫ್ ಬುರ್ಕೆ ಈ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಾಗೂ ಕೊರೋನಾ ನಿಯಂತ್ರಣದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಸ್ಕೌಟ್ ಗೈಡ್ಸ್ ಶಾಲಾ ಸಹ ಶಿಕ್ಷಕ ಪಿಎ ಚೌಗುಲೆ ಹಾಗೂ ಅಶ್ವಿನಿ ಹವಳೆ ಅವರನ್ನು ಕೂಡ ಇದೇ ವೇಳೆ ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲು ನನಗೆ ಶಿಕ್ಷಕರ ಜೊತೆ ಸಹಪಾಠಿಗಳು ಹಾಗೂ ಕುಟುಂಬದ ಮಾರ್ಗದರ್ಶನ ಲಭಿಸಿತು. ಮುಂದೆ ನನಗೆ ಎಂಬಿಬಿಎಸ್ ಮಾಡುವ ಇಚ್ಛೆ ಇದೆ ಎಂದು ಅನಿಶಾ ತೇರ್ದಾಳೆ ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾಳೆ. ಶಾಲಾ ಚೇರ್ಮನ್ ಎನ್ಕೆ ಪಾಟೀಲ್, ಅಶೋಕ್ ಅಮ್ಮನವರ್, ಶಾಂತಿನಾಥ್ ಲಗಾರೆ, ಜೈಪಾಲ್ ಹವಳೆ, ಅಜಿತ್ ತೇರ್ದಾಳ್, ಸುಮಿತ್ ರೋಡ್, ರಾಮಚಂದ್ರ ಇಂಗಳೆ, ಜಿವಿ ಹಿರೇಮಠ್, ಟಿಡಿ ಸವಾಡೆ, ಅಶೋಕ್ ಕುಂಭಾರ್, ಶಾಂತಿನಾಥ್ ಪಾಟೀಲ್, ಎಎ ದುಲಾಸಾವಂತ್, ಆದಿನಾಥ್ ಹವಳೆ ಉಪಸ್ಥಿತರಿದ್ದರು. ಹುಕ್ಕೇರಿ ನಗರದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಮಿನಿ ವಿಧಾನಸೌಧ ಸೇರಿದಂತೆ ವಿವಿಧೆಡೆ 74ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು. ಶನಿವಾರದಂದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹುಕ್ಕೇರಿ ನಗರದ ಮಿನಿ ವಿಧಾನಸೌಧದ ಎದುರು ಬೆಳಿಗ್ಗೆ 7:30ಕ್ಕೆ ತಹಶೀಲ್ದಾರರಾದ ಅಶೋಕ್ ಗುರಾನಿ ಅವರು ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಅಶೋಕ್ ಗುರಾನಿ ಅವರು ಸರ್ವರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತಿಳಿಸಿದರು. ನಂತರ ಹಳೆ ಬಸ್ ನಿಲ್ದಾಣದ ಆವರಣದಲ್ಲಿ ಕೂಡ ತಹಶೀಲ್ದಾರರು ಧ್ವಜಾರೋಹಣ ನೆರವೇರಿಸಿದ್ರು. ಅಲ್ಲಿಂದ ಪುರಸಭೆ ಎದುರು ಧ್ವಜಾರೋಹಣವನ್ನ ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ನೆರವೇರಿಸಿದ್ರು. ನಂತರ ಎಸ್ಕೆ ಹೈಸ್ಕೂಲ್ ಆವರಣದಲ್ಲಿ ತಹಶೀಲ್ದಾರ್ ಅಶೋಕ್ ಗುರಾಣಿ ಅವರು ಧ್ವಜಾರೋಹಣ ನೆರವೇರಿಸಿದರು. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿರುವಂತಹ ಎಲ್ಲ ತಾಲೂಕಿನ ಅಧಿಕಾರಿ ವರ್ಗದವರಿಗೂ ಹಾಗೂ ಪುರಸಭೆಯ ಗೌರವಾನ್ವಿತ ಸದಸ್ಯರಿಗೂ ಎಲ್ಲ ಪೊಲೀಸ್ ಇಲಾಖೆಯ ಸದಸ್ಯರಿಗೂ ತುಂಬ ಹೃದಯದಿಂದ ಆದರದಿಂದ ಬರಮಾಡಿಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರರು ಸರ್ವರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಕೋರಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರನ್ನ ಸ್ಮರಿಸಿದ್ರು. ಎಲ್ಲರಿಗೂ ದೇಶ ಸ್ವಾತಂತ್ರ್ಯಕ್ಕಾಗಿ ತನು ಮನಧನ ಅರ್ಪಿಸಿದ್ದಾರೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ 74 ವರ್ಷಗಳು ತುಂಬಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ದೇಶದ ಪ್ರಗತಿ ಕುರಿತಂತೆ ಪರಿಶೀಲಿಸಿ ಹಾಗೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ದೇಶದ ಭದ್ರತೆಗೋಸ್ಕರ ನಾವೆಲ್ಲರೂ ಯಾವುದೇ ತಪ್ಪು ಸಂದೇಶಕ್ಕೆ ಕಿವಿ ಕೊಡದೆ ದೇಶದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶ್ವದಲ್ಲಿ ಬಲಾಢ್ಯ ರಾಷ್ಟ್ರವಾಗುತ್ತಿದ್ದು ಮತ್ತು ತಂತ್ರಜ್ಞಾನದಲ್ಲಿ ಸಹ ವಿಶ್ವವನ್ನು ಭಾರತದ ಕಡೆಗೆ ನೋಡುವಂತಹ ಹಾಗೆಯೇ ನಮ್ಮ ವಿಜ್ಞಾನಿಗಳು ಮಾಡಿದ್ದಾರೆ. ಭದ್ರತೆಗೋಸ್ಕರ ಗಡಿಯಲ್ಲಿ ರಕ್ಷಣೆ ಮಾಡುತ್ತಿರುವ ನಮ್ಮ ಎಲ್ಲ ಯೋಧರನ್ನು ನಾವೆಲ್ಲರೂ ಗೌರವದಿಂದ ಕಾಣಬೇಕು. ದೇಶದ ಭದ್ರತೆಗೋಸ್ಕರ ಪಟ್ಟಭದ್ರ ಹಿತಾಸಕ್ತಿಗಳನ್ನು ಮೆಟ್ಟಿ ನಿಂತು ನಾವೆಲ್ಲರೂ ಭಾರತೀಯರು ಒಂದುಗೂಡಿ ಸುಭದ್ರವಾದ ದೇಶ, ವಿಶ್ವದಲ್ಲಿ ಮುಂಚೂಣಿ ದೇಶವಾಗಲು ನಮ್ಮ ಮಹಾನ್ ನಾಯಕರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ನಡೆಯೋಣ. ಕೊರೋನಾ ಹಿನ್ನೆಲೆ ಸ್ವಾತಂತ್ರ್ಯೋತ್ಸವದಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಭಾಗವಹಿಸಿದ್ದರು.
ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ರಮೇಶ್ ಜಾರಕಿಹೊಳಿ ಅವರು ಧ್ವಜಾರೋಹಣ ನೆರವೇರಿಸಿದರು. ಬೆಳಗಾವಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಮೇಶ್ ಜಾರಕಿಹೊಳಿ ಧ್ವಜಾರೋಹಣ ನೆರವೇರಿಸಿದರು. ಸ್ವಾತಂತ್ರ್ಯೋತ್ಸವದ ಸಮಾರಂಭದಲ್ಲಿ ಉಪವಿಭಾಗಾಧಿಕಾರಿ ಅಮ್ಲನ್ ಆದಿತ್ಯ ಬಿಸ್ವಾಸ್, ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್, ಪೊಲೀಸ್ ಕಮಿಷನರ್ ಡಾಕ್ಟರ್ ಕೆ ತ್ಯಾಗರಾಜನ್, ಉತ್ತರ ವಲಯದ ಐಜಿಪಿ ರಾಘವೇಂದ್ರ ಸುಹಾಸ್, ಜಡ್ಪಿ ಸಿಇಒ ದರ್ಶನ್ ಎಚ್ವಿ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿ ಲಕ್ಷ್ಮಣ ನಿಂಬರ್ಗಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದಲ್ಲಿ ಕೊರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯೋತ್ಸವವನ್ನು ಅತಿ ಸರಳತೆಯಿಂದ ಆಚರಿಸಲಾಯಿತು. ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದ ವಿವಿಧೆಡೆ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು. ಕೊರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ರಾಷ್ಟ್ರೀಯ ಹಬ್ಬವಾದ 74ನೇ ಸ್ವಾತಂತ್ರ್ಯೋತ್ಸವವನ್ನು ಸರಳವಾಗಿ ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹಾಗೂ ಮರಾಠಿ ಉರ್ದು ಹೈಸ್ಕೂಲ್ನಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. ಅದೇ ರೀತಿ ದಡ್ಡಿ ಗ್ರಾಮದ ಡಿಸಿಸಿ ಬ್ಯಾಂಕ್, ದಡ್ಡಿ ಗ್ರಾಮ ಪಂಚಾಯಿತಿ, ಶ್ರೀ ಭಾಗ್ಯಲಕ್ಷ್ಮಿ ಅರ್ಬನ್ ಕೋ ಬ್ಯಾಂಕ್, ಶ್ರೀ ಬಸವೇಶ್ವರ್ ಕೋ ಬ್ಯಾಂಕ್, ಸರ್ಕಾರಿ ಪಶು ಚಿಕಿತ್ಸಾಲಯ, ದಡ್ಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸರಳ ಮತ್ತು ಶಿಸ್ತುಬದ್ಧವಾಗಿ ಧ್ವಜಾರೋಹಣವನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಕರು, ಗ್ರಾಮದ ಗಣ್ಯ ಮುಖಂಡರು, ಆರೋಗ್ಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಹಾಗೂ ಪಿಡಿಒ, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಂಬಂಧಪಟ್ಟ ಬ್ಯಾಂಕ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಸುಮಾರು 50 ವರ್ಷಗಳಿಂದ ಸತತವಾಗಿ ಹೋರಾಡುತ್ತಾ ಬಂದಿದ್ದರೂ ಕೂಡ ತಳವಾರ್ ಹಾಗೂ ಪರಿವಾರ ಸಮಾಜದವರಿಗೆ ಯಾವುದೇ ರೀತಿಯ ಸಹಾಯ ಸಹಕಾರ ಸಿಕ್ಕಿಲ್ಲ ಎಂದು ಶಾಸಕ ಮಹೇಶ್ ಕುಮಟಳ್ಳಿ ಅವರಿಗೂ ಹಾಗೂ ತಹಶೀಲ್ದಾರರಿಗೂ ರಕ್ತದಿಂದ ಸಹಿ ಮಾಡಿ ಮನವಿಯನ್ನ ಸಲ್ಲಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಶನಿವಾರದಂದು ಮುಂಜಾನೆ 10 ಗಂಟೆಗೆ ಅಥಣಿ ಮತಕ್ಷೇತ್ರದ ಶಾಸಕರಾದ ಮಹೇಶ್ ಕುಮಟಳ್ಳಿ ಹಾಗೂ ಅಥಣಿ ತಹಶೀಲ್ದಾರ್ ಇವರಿಗೂ ರಕ್ತದಿಂದ ಸಹಿ ಮಾಡಿ ಮನವಿ ನೀಡಿದ ತಳವಾರ್ ಸಮಾಜದ ಬಾಂಧವರು ಸುಮಾರು ಕಳೆದ 50 ವರ್ಷಗಳಿಂದ ಸತತವಾಗಿ ಹೋರಾಡುತ್ತಾ ಬಂದಿದ್ದರೂ ಕೂಡ ಇಲ್ಲಿಯವರೆಗೆ ತಳವಾರ್ ಹಾಗೂ ಪರಿವಾರ ಸಮಾಜದವರಿಗೆ ಯಾವುದೇ ರೀತಿಯ ಸಹಾಯ ಸಹಕಾರ ಸಿಕ್ಕಿಲ್ಲ. ಇದರಿಂದ ಅವರಿಗೆ ಎಸ್ಟಿ ಸರ್ಟಿಫಿಕೇಟ್ ಕೊಡಬೇಕೆಂದು ಸಮಾಜದ ನೂರಾರು ಕುಲ ಬಾಂಧವರು ಸೇರಿಕೊಂಡು ಮನವಿಯನ್ನ ಸಲ್ಲಿಸಿದ್ರು. ಅಥಣಿ ತಳವಾರ್ ಸಮಾಜದ ಅಧ್ಯಕ್ಷರಾದ ರಾಜು ಜಮಖಂಡೀಕರ್ ಇವರ ನೇತೃತ್ವದಲ್ಲಿ ಶಾಸಕರಾದ ಮಹೇಶ್ ಕುಮಟಳ್ಳಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಇವತ್ತು ಒಂದು ಶಾಂತಿಯುತವಾದ ನಾವು ರಕ್ತ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಏನಂದ್ರೆ ಸುಮಾರು 40-50 ವರ್ಷ ನಮ್ಮ ಬೇಡಿಕೆ ಆಗಿತ್ತು, ನಮ್ಮ ತಳವಾರ್ ಸಮುದಾಯವನ್ನು ಎಷ್ಟೇ ಪಂಗಡಿಗೆ ಸೇರಿಸಬೇಕಂತ ಹೇಳಿ. ಅದೇ ಪ್ರಕಾರ 20 ಮಾರ್ಚ್ 2020ರಂದು ಭಾರತ್ ಗೆಜೆಟ್ ಅಧೀನದಲ್ಲಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿತು, ಎಸ್ಟಿ ತಳವಾರ್ ಪರಿವಾರನು ಎಸ್ಟಿ ಸೇರಿಸಬೇಕಂತೇಳಿ. ಅದ್ರ ಪ್ರಕಾರ ದಾಖಲೆಗಳನ್ನು ನಾವು ಹಚ್ಚಿದ್ದೀವಿ. ಅದರ ನಂತರ 28 ಮೇ 2020ರಂದು ರಾಜ್ಯ ಸರ್ಕಾರ ಕೂಡ ಆದೇಶವನ್ನು ಹೊರಡಿಸಿತು. ನಂತರ 1/6/2020ರಂದು ಅಟಲ್ ಜನಸ್ನೇಹಿ ಕೇಂದ್ರದಲ್ಲಿ ಪ್ರವರ್ಗ 1 ತೆಗೆದು ಎಸ್ಟಿಗೆ ಸೇರ್ಪಡೆಯನ್ನು ಕೂಡ ಮಾಡಲಾಯಿತು. ನಂತರ ರಾಜ್ಯ ಸರ್ಕಾರವು ನಮ್ಮ ಸಮಾಜ ಜೊತೆ ತಾರತಮ್ಯ ಮಾಡಿ ಯಾವುದೋ ಮತ್ತೊಂದು ಕೇಂದ್ರ ಸರ್ಕಾರದ ಗೆಜೆಟ್ವಿಲ್ಲದೆ ಆದೇಶವಿಲ್ಲದೆ ಅದನ್ನು ಸ್ವಯಂ ತಮ್ಮ ಸರ್ವಾಧಿಕಾರದಿಂದ ಅದನ್ನು ತಿದ್ದುಪಡಿ ಮಾಡಿ ಮೊಟಕುಗೊಳಿಸಿರುವುದು ವಿಷಾದನೀಯ, ಖಂಡನೀಯ ನಮ್ಮ ಸಮಾಜಕ್ಕಾಗಿ. ಕಾರಣ ದೇಳಗೊಳದ ತಾವು ಇವತ್ತು ನಾವು ನಮ್ಮ ಸಮಾಜ ವತಿಯಿಂದ ಶಾಂತಿಯುತವಾಗಿ ರಕ್ತ ಹಸ್ತಾಕ್ಷರದಿಂದ ಈ ಚಳವಳಿಯನ್ನು ತಮಗೆ ನಮ್ಮ ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತ ರೀತಿಯಿಂದ ಸೌಹಾರ್ದತೆಯನ್ನು ಬೆಳೆಸಿಕೊಂಡು ಹೋಗುವ ವ್ಯವಸ್ಥೆ ನಿಟ್ಟಿನಲ್ಲಿ ನಮಗೆ ನಮ್ಮ ಹಕ್ಕನ್ನು ರಾಜ್ಯ ಸರ್ಕಾರ ತಾವು ಒತ್ತಾಯಿಸಿ ಏನು ಕೇಂದ್ರ ಗೆಜೆಟ್ನಲ್ಲಿ ಪಾಸ್ ಮಾಡಿದೆಯೋ ಅದೇ ಪ್ರಕಾರ ನಮಗೆ ನಮ್ಮ ಹಕ್ಕು, ನಮ್ಮ ಎಸ್ಟಿಯನ್ನು ನಮಗೆ ಪುನಃ ಕೊಡಬೇಕು. ಅದೇನು ತಿದ್ದುಪಡಿ ಮಾಡೋದು ಸರಿ ಮಾಡಬೇಕೆಂದು ಇದು ತಮ್ಮ ಪರವಾಗಿ ಸಮಾಜದ ಎಲ್ಲ ಬಾಂಧವರು ಕಳಕಳಿಯಿಂದ ಕೇಳಿಕೊಳ್ಳುತ್ತಾ ವಿನಂತಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಮಾನ್ಯರೇ, ಈ ಸಂದರ್ಭದಲ್ಲಿ ತಳವಾರ್ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಅಫ್ಜಲ್ಪುರ್ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಬೋಜ್ಗಾದಲ್ಲಿ ಕೊರೋನಾ ಹಿನ್ನೆಲೆಯಲ್ಲಿ 74ನೇ ದಿನಾಚರಣೆಯನ್ನು ಅತಿ ಸರಳತೆಯಿಂದ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಆಚರಿಸಲಾಯಿತು.
ಕೋವಿಡ್-19 ಹಿನ್ನೆಲೆಯಲ್ಲಿ ಅಫ್ಜಲ್ಪುರ ತಾಲೂಕಿನ ವಿವಿಧೆಡೆ ಸರಳವಾಗಿ ಸ್ವಾತಂತ್ರ್ಯ ದಿನೋತ್ಸವವನ್ನ ಆಚರಿಸಲಾಯಿತು. ಸರ್ಕಾರಿ ಪ್ರೌಢಶಾಲೆ ಬೋಸ್ಗಾದಲ್ಲಿ ಕೊರೋನಾ ಹಿನ್ನೆಲೆ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸರಳವಾಗಿ ಆಚರಿಸಲಾಯಿತು. ಈ ವೇಳೆ ಶಾಲೆಯ ಮುಖ್ಯ ಗುರುಗಳಾದ ಭೀಮಾಶಂಕರ್ ಬೆನ್ಕನಹಳ್ಳಿ ಮಾತನಾಡಿ, ಬೋಸ್ಗಾ ಶಾಲೆಯು ಕೊರೋನಾ ಮಹಾಮಾರಿ ರೋಗದ ನಡುವೆಯೂ ನಮ್ಮ ಬೋಸ್ಗಾ ಪ್ರೌಢಶಾಲೆ ಅಫ್ಜಲ್ಪುರ ತಾಲೂಕಿನಲ್ಲೇ 100ಕ್ಕೆ 100ರಷ್ಟು ಫಲಿತಾಂಶ ದಾಖಲಿಸಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಉಪಾಧ್ಯಕ್ಷ ನಾಗನಗೌಡ, ಸದಸ್ಯರಾದ ಚಂದ್ರಕಾಂತ್, ತಿಪ್ಪಣ್ಣ ಪೂಜಾರಿ, ದೈಹಿಕ ಶಿಕ್ಷಕರಾದ ವಿಜಯಕುಮಾರ್ ಹಳಗೋದಿ, ಶಿಕ್ಷಕರಾದ ಬಿಎಂ ರಾವ್, ಚಂದ್ರಕಾಂತ್ ಬರಗಾಲೆ, ಸಿದ್ದೇಶ್ವರ್ ಮಠ್, ಸುನೀತಾ ಯಾಳ್ಗಿ ಮತ್ತು ಗ್ರಾಮದ ಮುಖಂಡರು ಹಾಜರಿದ್ದರು. ನಿಪ್ಪಾಣಿ ನಗರದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ 74ನೇ ಸ್ವಾತಂತ್ರ್ಯೋತ್ಸವವನ್ನು ಅತಿ ಸರಳತೆಯಿಂದ ಆಚರಿಸಲಾಯಿತು. ನಿಪ್ಪಾಣಿ ನಗರದಲ್ಲಿ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು. ನಿಪ್ಪಾಣಿ ನಗರದಲ್ಲಿ ಇಂದು 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು. ನಗರದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಚಿಕ್ಕೋಡಿ ಮತಕ್ಷೇತ್ರದ ಸಂಸದರಾದ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಅಧ್ಯಕ್ಷತೆಯಲ್ಲಿ ನಿಪ್ಪಾಣಿ ತಾಲೂಕಿನ ತಹಶೀಲ್ದಾರರಾದ ಪ್ರಕಾಶ್ ಗಾಯಕ್ವಾಡ್ ರವರು ಧ್ವಜಾರೋಹಣ ನೆರವೇರಿಸಿದ್ರು. ನಂತರ ರಾಷ್ಟ್ರಗೀತೆ ಹಾಡುವುದರೊಂದಿಗೆ ಗೌರವ ಸಲ್ಲಿಸಲಾಯಿತು. ಧ್ವಜಾರೋಹಣದ ಬಳಿಕ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡಿದರು. ಕೊರೋನಾ ವೈರಸ್ ಬಂದಾಗಿನಿಂದ ಇವತ್ತು ಬಹುತೇಕ ಫ್ಲಡ್ ಆದ್ರೆ ಒಂದು ಎಲ್ಲೋ ನದಿ ದಂಡಿಗೆ ಅಲ್ಲಿ ಇಲ್ಲಿ ಬರ್ತಿರ್ತದೆ, ಅಥವಾ ಯಾವುದೋ ಒಂದು ಭಾಗದಲ್ಲಿ ಮಾತ್ರ ಬರ್ತದೆ. ಆದರೆ ಈ ಒಂದು ಕೊರೋನಾ ವೈರಸ್ ಇಡೀ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ಜಗತ್ತಿಗೆ ಒಂದು ಸುತ್ತಕೊಳ್ಳುವಂಥ ಮಹಾಮಾರಿ. ಮತ್ತೆ ಯಾವಾಗ ಬರ್ತದ, ಹೆಂಗೆ ಬರ್ತದ, ಏನು ಬರ್ತದೆ ಯಾರಿಗೂ ಗೊತ್ತಿಲ್ಲ. ಮತ್ತು ಬಂದ್ರೆ ಇಟ್ಟು ನಮಗೆ ಈಗಾಗಲೇ ಏನು ನಾವು ವಾರಿಯರ್ಸ್ ಅಂತ ನಮ್ಮಲ್ಲಿ ನಾವು ಹೇಳ್ತಾ ಇರ್ತೀವಿ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅದೇ ಪ್ರಕಾರ ನಮ್ಮ ಇರ್ತಕ್ಕಂಥ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅದೇ ಪ್ರಕಾರ ವುಮನ್ ಅಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಸೇರಿ ಒಂದು ಒಳ್ಳೆಯ ರೀತಿಯಿಂದ ಕಾರ್ಯವನ್ನು ಮಾಡಿ. ಅದೇ ರೀತಿ ಸಿಪಿಐ ಸಂತೋಷ್ ಸತ್ಯನಾಯಕ್, ಪೌರಾಯುಕ್ತ ಮಹಾವೀರ್ ಪೋರಣ್ಣವರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ರೇವತಿ ಮಠದ್ ಅವರು ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದರು. ನಂತರ ನಗರದ ಬೇರೆ ಬೇರೆ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೊರೋನಾ ವಾರಿಯರ್ಸ್ಗಳಾದ ಡಾಕ್ಟರ್ ಸೀಮಾ ಗುಂಜಾಳ್, ಸಿಪಿಐ ಸಂತೋಷ್ ಸತ್ಯನಾಯಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ರೇವತಿ ಮಠದ್, ಪಿಎಸ್ಐ ಪ್ರಕಾಶ್ ಬನಹಟ್ಟಿ, ಪಿಎಸ್ಐ ಬಿಎಸ್ ತಳವಾರ್ ಇವರೆಲ್ಲರಿಗೂ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸನ್ಮಾನ ಮಾಡಿದರು. ಅದೇ ರೀತಿ ಪ್ರತಿಯೊಂದು ಇಲಾಖೆಗಳಾದ ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ, ನಗರಸಭೆ ಇಲಾಖೆ, ಅಂಗನವಾಡಿ ಕಾರ್ಯಕರ್ತೆಯರು, ಶಿಕ್ಷಣ ಇಲಾಖೆ ಹೀಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿನ ಕೊರೋನಾ ವಾರಿಯರ್ಸ್ಗಳನ್ನ ಗುರುತಿಸಿ ಅವರಿಗೆ ಸತ್ಕಾರವನ್ನ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಮಾಡಿದ್ರು. ಅದೇ ರೀತಿ ಪ್ರತಿಭಾವಂತರನ್ನ ಗುರುತಿಸಿ 622 ಅಂಕಗಳೊಂದಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 4ನೇ ಸ್ಥಾನವನ್ನು ಪಡೆದಿರುವ ಕಾರದ್ಗಾ ಗ್ರಾಮದ ವಿದ್ಯಾರ್ಥಿನಿ ಪ್ರತಿಜ್ಞಾ ಪ್ರಕಾಶ್ ಕಾಶಿದ್ ಇವರಿಗೂ ಸಂಸದರಿಂದ ಸತ್ಕಾರವನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅತಿಥಿಗಳಾದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಾದ ಅಮಿತ್ ಸಾಳ್ವೆ, ಉಪಾಧ್ಯಕ್ಷರಾದ ರಾಯಗೊಂಡ ತೆಳಗಿನಮನಿ, ನಗರ ಸೇವಕ ಮತ್ತು ನಗರ ಸೇವಕಿಯರು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ನಗರಸಭೆ ಸಿಬ್ಬಂದಿಗಳು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪ್ರತಿ ವರ್ಷ ಆಗಸ್ಟ್ 15ರಂದು ಅತಿ ವಿಜೃಂಭಣೆಯಿಂದ ನಡೆಯಬೇಕಾದ ಧ್ವಜಾರೋಹಣವು ಇವತ್ತು ಇಡೀ ಜಗತ್ತಿಗೆ ಕೊರೋನಾ ಎಂಬ ವೈರಸ್ ಹೆಚ್ಚಾಗಿ ಹರಡುತ್ತಿರುವ ಕಾರಣ ಯರಗಟ್ಟಿಯಲ್ಲಿ ನಾನಾ ಕಡೆ ಜನದಟ್ಟಣೆ ಮಾಡದೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಯರಗಟ್ಟಿಯ ವಿವಿಧೆಡೆ 74ನೆಯ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು. ಪ್ರತಿ ವರ್ಷ ಆಗಸ್ಟ್ 15ರಂದು ಅತಿ ವಿಜೃಂಭಣೆಯಿಂದ ನಡೆಯಬೇಕಾದ ಧ್ವಜಾರೋಹಣ ಇಡೀ ಜಗತ್ತಿಗೆ ಕೊರೋನಾ ಎಂಬ ವೈರಸ್ ಹೆಚ್ಚಾಗಿ ಹರಡುತ್ತಿದ್ದ ಕಾರಣ ಯರಗಟ್ಟಿಯಲ್ಲಿ ವಿವಿಧೆಡೆ ಜನದಟ್ಟಣೆಯನ್ನ ಮಾಡದೆ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡು ಮಾಸ್ಕ್ ಧರಿಸಿ ಸರಳವಾಗಿ ಧ್ವಜಾರೋಹಣ ಮಾಡಲಾಯಿತು. 74ನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಭಾರತ ಮಹಿಳಾ ಕೋಆಪ್ ಸೊಸೈಟಿಯಲ್ಲಿ ಧ್ವಜಾರೋಹಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಶಕುಂತಲಾ ಬ ಸುಬೇದಾರ್ ಧ್ವಜಾರೋಹಣ ನೆರವೇರಿಸಿದ್ರು. ನಂತರ ಮಾಜಿ ಸೈನಿಕರ ಸಮನ್ವಯ ಸಮಿತಿಯ ಅಧ್ಯಕ್ಷರಾದ ಕುಮಾರ್ ಹಿರೇಮಠ್ ಮಾತನಾಡಿ ದೇಶದ ಸಂದಿಗ್ಧ ಪರಿಸ್ಥಿತಿ ಕುರಿತು ಬಹಳ ಮಾರ್ಮಿಕವಾಗಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ವ್ಯವಸ್ಥಾಪಕರಾದ ಶಾರದಾ ಜಕಾತಿ, ಸುನೀತಾ ಕರ್ಜ್ಗಿ ಮಠ್, ಶಿಕ್ಷಕಿ ಶಾಂತಕ್ಕ, ಶಿಕ್ಷಕಿ ಬಳಿಗಾರ್, ಶಂಕರಗೌಡ ಪಾಟೀಲ್, ವೀರೇಶ್ ವಾಲಿ ಮುಂತಾದವರು ಉಪಸ್ಥಿತರಿದ್ದರು. 74ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇವತ್ತಿನ ಈ ಒಂದು ಭಾರತ ಮಹಿಳಾ ಬ್ಯಾಂಕಿನ ಒಂದು ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ದೇಶಾದ್ಯಂತ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಸ್ವಾತಂತ್ರ್ಯ ತಾವು ನೋಡಿರ್ಬೋದು, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕೂಡ ಇವತ್ತಿನ ಸಂದರ್ಭದಲ್ಲಿ ನಾವು ಒಂದು ಧ್ವಜಾರೋಹಣವನ್ನು ಸರಳ ರೀತಿಯಲ್ಲಿ ಆಚರಿಸುವುದು ವಿಶೇಷವಾದ ವಿಚಾರ. ಅದರ ಜೊತೆಗೆ
ಅಯೋಧ್ಯೆಯ ಮಹಾನಗರದಲ್ಲಿ ಸಾಕಷ್ಟು ಸಂಸ್ಥೆಗಳು ಬೆಳೆದು ನಿಂತು ಅದರಲ್ಲಿ ಒಂದಾದ ಭಾರತ್ ಮಹಿಳಾ ಬ್ಯಾಂಕಿನ ವಿಶೇಷವಾಗಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಎಲ್ಲರೂ ಕೂಡ ಅದರ ಜೊತೆಗೆ ಇವತ್ತು ಕೊರೋನಾ ಅನ್ನುವಂಥದ್ದು ಒಂದು ನಮಗೆ ದೇಶಾದ್ಯಂತ ಬಂದಂಥ ಒಂದು ವಿಪತ್ತು ಅಂತ ಹೇಳ್ಬೋದು. ಅದರ ಜೊತೆಗೇನೆ ಚೀನಾದ ಒಂದು ತಲ್ವಾರ್ ದೇಶದಲ್ಲಿ ಇರ್ತಕ್ಕಂಥ ಒಂದು ಯುದ್ಧ ಪರಿಸ್ಥಿತಿ, ಜೊತೆಗೆ ಪಾಕಿಸ್ತಾನದ ಉಗ್ರವಾದ ಕಾಡ್ತಾ ಇದೆ. ಅದರ ಜೊತೆಗೆ ನಮ್ಮ ನೆರೆ ರಾಷ್ಟ್ರಗಳಾದ ನೇಪಾಳ ಹಾಗೂ ಬಾಂಗ್ಲಾದೇಶ್ ಕೂಡ ನಮ್ಮೊಂದಿಗೆ ಸಹಕಾರ ಕೊಡ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ದೇಶದ ಮುನ್ನಡೆಸುವ ಕಷ್ಟಕರ ದೇಶದಲ್ಲಿ ಕೂಡ ನಾವು ಅವರಿಗೆ ಎಲ್ಲ ಸಹಕಾರವನ್ನು ನೀಡಬೇಕಾಗ್ತದೆ. ಭಾರತೀಯರ ಅನ್ನುವಂಥ ಒಂದು ದೇಶಾಭಿಮಾನವನ್ನು ನಾವು ಎಲ್ಲರಲ್ಲಿ ಗುರುತಿಸಿ ದೇಶಕ್ಕಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಿಂಜರಿದಂಥ ದೇಶಕ್ಕಾಗಿ ನಾವು ನಮ್ಮಂತ ಆದಂಥ ಸಹಾಯವನ್ನು ಯಾವುದೇ ಸಂದರ್ಭದಲ್ಲಿ ಮಾಡಲಿಕ್ಕೆ ಹೇಳ್ತಾ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.